ಜೀವನಕ್ಕೆ ಹೊಸ ಹುರುಪು ತಂದಂತಹ ಹಬ್ಬ. ನೋಡಿ ನಮ್ಮ ಅಣ್ಣನಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪಾ ಅಂದರೆ, ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಕಸಿನ್ಸ್ ಜೊತೆ. ಕಸಿನ್ಸ್ ಎಲ್ಲ ಸೇರಿ ಕೂರ್ಗ್ ಪ್ಲಾನ್ ಮಾಡಿದ್ದೀವಿ. ಸೊ ಹೋಗ್ತಿದ್ದೀವಿ, ಹೇಗಿರುತ್ತೆ ಅಂತೆಲ್ಲ ನೋಡ್ಕೊಂಬನ್ನಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರಿಪ್ಪು ಹೇಗೆ ಅಂದರೆ ಆಲ್ಮೋಸ್ಟ್ ತುಂಬ ದಿನದಿಂದ ಪ್ಲಾನ್ ಮಾಡಿದ್ವಿ. ಫೈನಲಿ ಇವಾಗ ಹೋಗ್ತಿದ್ದೀವಿ. ಹೇಗಿರುತ್ತೋ ಏನೋ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನನ್ನ ಕಸಿನ್ಸು ಸೇರಿದ್ದಾರೆ ಒಂದು ಕಡೆ. ನಾನು ಕೂಡ ಹೋಗಬೇಕು. ಇವಾಗ ಹೋಗಿ ಜಾಯ್ನ್ ಆಗೋಣ ಬನ್ನಿ. ನಾನು ಪಿ ಜಿಯಿಂದ ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಹೋದೆ. ಅಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಆಲ್ ನನ್ನ ಕಸಿನ್ಸು ಗ್ಯಾದರ್ ಆಗಿದ್ರು. ಬಿಕಾಸ್ ನಮ್ಮ ಪ್ಲಾನ್ ಇದ್ದಿದ್ದು ಬ್ಯಾಂಗ್ಳೂರಿಂದ ಅರ್ಲಿ ಮಾರ್ನಿಂಗ್ 2 AM ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ. ಫಸ್ಟ್ ವೆಹಿಕಲ್ಗೆ ಪೂಜೆ ಮಾಡಿ ನಮ್ಮ ಬ್ಯಾಗ್ಸ್ನೆಲ್ಲ ಕಾರಲ್ಲಿ ಅರೇಂಜ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಏನು ಅಲ್ಲೊಬ್ರು ಅದಾರ ಬ್ಲಾಗರ್ಸ್. ಬ್ಯಾಗ್ ಪ್ಯಾಕಿಂಗ್ ಹೀಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅರ್ಲಿ ಮಾರ್ನಿಂಗ್ 7:30 ಅಷ್ಟರಲ್ಲಿ ನಾವು ಕೂರ್ಗ್ ರೀಚ್ ಆದ್ವಿ. ಗುಡ್ ಮಾರ್ನಿಂಗ್. ಎಲ್ಲದೆ ಅಣ್ಣ ಈಗ? ಗುಡ್ ಮಾರ್ನಿಂಗ್ ಅನಪ್ಪ. ನೋಡೋದು ಎಷ್ಟು ಗುಡ್ ಮಾರ್ನಿಂಗ್ ಮಾಡತ್ತ ನಮ್ಮ ತಮ್ಮ. ಹಲೋ ಗರ್ಲ್ಸ್, ಗುಡ್ ಮಾರ್ನಿಂಗ್. ಟೀಚರ್ ಮೇಡಮ್, ಗುಡ್ ಮಾರ್ನಿಂಗ್. ಗೈಸ್, ರೀಚ್ಡ್ ಕೂರ್ಗ್. Hi guys. Kipi Kirti is here. Kipi Kirti nanina. Photo alla idu. Like and subscribe. Yen ansatite guys. Full happy. Oh, hey, hello Dodi. Hosa guest. Ushu. Hey, hosa guest. Blackie. ಯಾರಿದು? ರಾಕೇಶ್ ಬಾಯ್. ಬಾಯ್. ರಾಕೇಶ್ ಬಾಯ್. ಗೈಸ್ ನೋಡಿ ಇಲ್ಲಿ ಹೊಸ ಗೆಸ್ಟ್ ರಾಕೇಶ್ ಬಾಯ್. ಹಲೋ ರಾಕೇಶ್. ನೋಡು ಟರ್ನ್ ಮಾಡ್ತಿದ್ವಿ. ಗೈಸ್ ನಾವು ಸ್ಟೇ ಮಾಡ್ತಿರೋ ರೆಸಾರ್ಟ್. ಗೈಸ್ ನಾವು ಸ್ಟೇ ಆಗ್ತಿರೋ ಹೋಮ್ ಸ್ಟೇ. ಸಖತ್ ಚಳಿ. ನಮ್ ಟ್ರಿಪ್ ಪ್ಲಾನರ್ಸ್ ಇಲ್ಲಿದ್ದಾರೆ. ಕೈ ಎತ್ರಿ. ಟ್ರಿಪ್ ಪ್ಲಾನರ್ಸ್. ಟ್ರಿಪ್ ಪ್ಲಾನರ್ಸ್ ಯಾರು ಇದ್ರಲ್ಲಿ? ಹಾಯ್ ಗೈಸ್, ವೆಲ್ಕಮ್. ಇವತ್ತು ನಾವು ಕೂರ್ಗ್ ಹೋಮ್ ಸ್ಟೇ ನಲ್ಲಿ ಇದ್ದೀವಿ. ಹೋಮ್ ಸ್ಟೇ ಟೂರ್ ನೋಡ್ಕೊಂಡು ಬರೋಣ ಬನ್ನಿ. ಇದು ಸಿಟ್ ಔಟು. ಇವ್ರು ನನ್ನ ಕಸಿನ್ಸು. ಹಾಯ್ ಹೇಳ್ರಿ. ಒಳ್ಳೆ ಹೇಳು. ದಿಸ್ ಇಸ್ ದ ಸಿಟ್ ಔಟ್. Seriously guys, this homestay was not worth it. ಬನ್ನಿ ಒಳಗಡೆ ಹೋಗೋಣ. This is the living room. View ನೋಡಿ. This is the view. This is the balcony. Balcony ಹೋಗೋಣ ಬನ್ನಿ.
ಹೋಮ್ ಸ್ಟೇದು ಟೂರ್ ಮಾಡೋಣ ಅಂತ ಮಾಡಿದೆ, ಬಟ್ ಸೀರಿಯಸ್ಲಿ ನಾನು ಇದನ್ನ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಇದು ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಫುಲ್ಲು ಮಳೆ. ಓಕೆ, ಹೀಗೆ ಸೀದಾ ಹೋದ್ರೆ ಈ ಮಿರರ್ ಏರಿಯಾ. ನಮ್ಮ ಕಸಿನ್ಸ್ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಬಾತ್ರೂಮ್. ಹೀಗೆ ಬಂದರೆ ಇಲ್ಲಿ ರೂಮ್. ಇಲ್ಲಿ ಕೂಡ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಲುಕ್ಸ್ ವೈಸ್ ಓಕೆ, ಬಟ್ ಹೈಜೀನ್ ಮಾತ್ರ ಸ್ವಲ್ಪನೂ ಮೇಂಟೈನ್ ಮಾಡಿರಲಿಲ್ಲ. ನಾವು ಗೂಗಲಲ್ಲಿ ಫೋಟೋಸ್ ನೋಡಿರೋದಕ್ಕೂ ಅಲ್ಲಿ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಕೊಟ್ಟಿದ್ದಾರೆ ಏನಾದ್ರು ಇಟ್ಕೊಳಕ್ಕೆ. ಪಾಟೀಲ್ ಗೌಡ್ ಪಾಟೀಲ್ ನಮ್ಮ ಅಣ್ಣ. ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ, ನಮ್ಗೆ ಏನು ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿರಲಿಲ್ಲ. ನೋಡಿದ್ರೆ ಉಪ್ಪಿಟ್ಟು ಕೊಟ್ಟಿದ್ರು. ಆ್ಯಂಡ್ ಟೀ ಕೂಡ ತುಂಬ ಕೆಟ್ಟದಾಗಿತ್ತು, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಮಸ್ತೆ. ಈಗ ಇಷ್ಟೊತ್ತು ವಿಡಿಯೋ ಮಾಡಿಕೊಟ್ಟಿದ್ದು ಇವರೇ ನೋಡಿ ಗೈಸ್. ಹೋಮ್ ಟೂರ್ದು, ಸಾರಿ ಹೋಮ್ ಸ್ಟೇದು. ಸರಿ ಬಿಡು ಗೈಸ್. ನಮ್ದು ಬ್ರೇಕ್ಫಾಸ್ಟ್ ಬಂತು. ಸ್ಪೆಷಲ್ ನೋಡಿ, ಕೂರ್ಗ್ ಸ್ಪೆಷಲ್. ಕೂರ್ಗಿಗೆ ಬಂದರೂ ಉಪ್ಪಿಟ್ಟು ಕಾಟ ತಪ್ಪಲಿಲ್ಲ. ನಷ್ಟ. ಏನು ಹಾಕೊಳತಿ? ಬ್ಲ್ಯಾಕ್ ಟೀ. ಶೋ ಮೀ ಬ್ಲ್ಯಾಕ್ ಟೀ. ಕಸ್ಟಮೈಸ್ಡ್ ಬ್ಲ್ಯಾಕ್ ಟೀ. ಅಣ್ಣ ನಾಷ್ಟ ಹೆಂಗಿತ್ತು? ಉಪ್ಪಿಟ್ಟು ಥರನೇ ಇತ್ತು. ಸ್ಪೆಷಲ್ ಉಪ್ಪಿಟ್ಟು ಹೇಳಿ ಮಾಡ್ತಾನೆ ಗೈಸ್. ಈ ಮಳೆ ನಿಲ್ತಾನೆ ಇಲ್ಲ ಗೈಸ್. ನೋಡಿ ಫುಲ್ಲು ಮಳೆ. ನಾವು ಕೂರ್ಗಲ್ಲಿದ್ದೀವಿ. ಕ್ಲೈಮೇಟು ಹೇಗಿದೆ ಅಂದರೆ ಒಂದು 5 ಮಿನಿಟ್ಸು ಮಳೆ, ಇನ್ನು 5 ಮಿನಿಟ್ಸಿಗೆ ಬಿಸಿಲು, ಈ ಥರ ಇದೆ. ಇವತ್ತು ಮಳೆ ಆಗದೆ ಇದ್ದರೆ ಒಳ್ಳೆಯದು ಅಂತ ಅನ್ಕೋತಿದ್ದೀವಿ. ನೋಡೋಣ ಗೈಸ್. ಬಿಸಿಲು ಬಂದಿದೆ ಫೈನಲಿ. ಬಿಸಿಲು ಜೊತೆಗೆ ಮಳೆ ಮಾತ್ರ ಕಂಟಿನ್ಯೂ ಇದೆ. ಅಷ್ಟು ಜೋರಾಗಿಲ್ಲ, ಬಟ್ ಸೋನೆ ಮಳೆ ಇದೆ. ರೆಡಿ. ಟೈಮು 11 ಗಂಟೆ. ಇವಾಗ ಹೋಗ್ತಿದ್ದೀವಿ ಪ್ಲೇಸಸ್ ನೋಡೋದಕ್ಕೆ. ನಮಗೆ ಕ್ಯಾಮ್ರಾಗೆ ಹೆಲ್ಪ್ ಮಾಡೋರು ನಮ್ಮ ತಮ್ಮ ಕ್ಯಾಮ್ರಾಮನ್ ಮುಸ್ತಫಾ. ಗೈಸ್ ಫೈನಲಿ ಪ್ಲೇಸಸ್ ನೋಡಕ್ಕೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಆ್ಯಂಡ್ ತಮ್ಮಾಸ್ ಅಣ್ಣ ಹೊಳಿಲೆ. ಹಾಯ್ ಹಾಯ್ ಹಾಯ್. ಏನಣ್ಣ? ನಾನು ಗಾಳಿ. ಗಾಳಿ? ಯಾವ ಗಾಳಿ? ನಿನ್ನ ಗಾಳಿ. ನಮ್ಮ ಹೊಸ ಫ್ರೆಂಡ್ ಲಕ್ಕಿ. ಹಾಯ್. ಬಂದೇ ಬಿಡ್ತೀಯಲ್ಲ. ಬರ್ತೈತಿ, ಮೈ ಮೇಲೆ ಇರ್ತೈತಿ. ಹಾಯ್. ಜೋಶ್. Hi sir. Hi ma'am, sorry. ಪ್ಲೇಸಸ್ ನೋಡೋಣ ಹೊರಟ್ವಿ. ಇಲ್ಲಿ ನೋಡಿ ಮಳೆ ಇವಾಗಲೇ ಸ್ಟಾರ್ಟ್ ಆಯ್ತು. ನೈಟ್ ಜರ್ನಿ ಮಾಡ್ಕೊಂಡು ಬಂದಿರೋದ್ರಿಂದ ಯಾರಿಗೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಪ್ಲೇಸಸ್ ನೋಡೋಣ ಅಂತ ಹೊರಟಾಗ ಎಲ್ರಿಗೂ ಆ ಕ್ಲೈಮೇಟ್ಗೆ ಸ್ವಲ್ಪ ಒಂದು ಸ್ಮಾಲ್ ನ್ಯಾಪ್ ತಗೊಂಡ್ರು. ಆ ಗ್ಯಾಪಲ್ಲಿ ನಾನು ಅವ್ರಿಗೆ ಟೀಸ್ ಮಾಡೋಕ್ಕೆ ಬರುತ್ತೆ ಅಂತ ಒಂದಿಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಯಾರಾದರೂ ಸ್ವಲ್ಪ ಕೂಡ ಮಲ್ಕೊಂಡ್ರು ಸಾಕು, ಅವ್ರದ್ದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಾ ಇದ್ವಿ, ಅವ್ರಿಗೆ ಟೀಸ್ ಮಾಡೋಕ್ಕೆ ಬರುತ್ತೆ ಅಂತ. ಫೈನಲಿ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಖಾಲಿ ಬಂದಿಲ್ಲ. ನಾವು ಫಸ್ಟ್ ಗ್ಲಾಸ್ ಬ್ರಿಡ್ಜ್ ನೋಡೋಣ ಅಂತ ಹೊರಟ್ವಿ. ಅನ್ಫಾರ್ಚುನೇಟ್ಲಿ 2 ಗ್ಲಾಸ್ ಬ್ರಿಡ್ಜ್ ಕೂಡ ಕ್ಲೋಸ್ ಆಗಿತ್ತು. ಸೊ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಬ್ಬೆ ಫಾಲ್ಸ್ಗೆ ಹೋದ್ವಿ. ಬಟ್ ಅದು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗೋಗಿತ್ತು. ನಮ್ಮ ಅಣ್ಣ ಓಡಾಡ್ಸಿ ಫೈನಲಿ ಒಂದೇನೋ ಪ್ಲೇಸ್ ಬೇಜರಿಟ್ಟ ಜೀವನಕ್ಕೆ ಹೊಸ ಹುರುಪು ತಂದಂತ ಅಬ್ಬೆ ಫಾಲ್ಸ್.
ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಇದೆ ಇಲ್ಲಿ, ಟ್ರೈ ಮಾಡ್ಬೇಕು ಅನ್ಕೊಂತಿದೀವಿ. ಮೈಟ್ ಬಿ ಆಡ್ಬೇಕಂತ ಪ್ಲಾನ್ ಮಾಡಿದೀವಿ, ನೋಡೋಣ. ನೋಡಕ್ ಕೊಟ್ಟಿನಿ, ಆಡಕಲ್ಲ ಜಿಪ್ ಲೈನ್. ಇಲ್ಲ ಗೈಸ್, ಆಡ್ತೀನಿ. ಹೋಗ್ರಿ ಅಣ್ಣ. ಹರೀಶ ಉಕ್ಕಿದೆ ದಾರಿ. ಹೋಗ್ತಿದೀವಿ ಫೈನಲಿ ಅಬೆ ಫಾಲ್ಸ್ ನೋಡಕ್ ಹೋಗ್ತಿದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನೋಡೋಣ ಹೆಂಗಿರುತ್ತೆ ಅಂತ. ಸಪ್ಪು ಹೆಂಗ ಅನ್ಸತೈತಿ? ಫೀಲಿಂಗ್ ವೆರಿ ಗ್ರೇಟ್ ಗೈಸ್. ಸೌಂಡ್ ಕೇಳಿ ನೀವು ವಾವ್ ಅಂತ ಫೀಲ್ ಬರ್ತಿದೆ, ನೋಡೋಣ ಹೆಂಗಿದೆ ಅಂತ. ಅಲ್ಲಿ ಕಾಣಿಸ್ತಿದೆ ನೋಡಿ ಸೊಪ್ಪು. ಅಬ್ಬೆ ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ವರ್ತ್ ವಾಚಿಂಗ್ ಅಂತ ಅನ್ನಿಸ್ತು. ಸ್ವಲ್ಪ ಹೊತ್ತು ಅಲ್ಲಿನೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡ್ವಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಸೀಸನಲ್ಲಿ ಫಾಲ್ಸ್ನ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅನ್ನಿಸ್ತು. ನಾವು ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ನೀವೇ ನೋಡಿ ಎಲ್ರದ್ದು ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂತ. ಹೆಂಗನ್ಸೋದು ವಿಡಿಯೋ ಫೋಟೋ ಎಲ್ಲ? 200 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಕ್ಕೆ 200 ಕಿಲೋಮೀಟರ್ ಅಲ್ಲ, 200 ಮೀಟರ್. 200 ಮೀಟರ್ ಅಲ್ಲ, 200 ಕಿಲೋಮೀಟರ್ ಬಂದೇವಿ. ಇಲ್ಲಿ ವಾಕ್ ಮಾಡಿದ್ವಿ. ಹಾಫ್ ಡೇ ಫೈನಲಿ ವೇಸ್ಟ್ ಮಾಡಿ ಇವಾಗ 1 o'clock ಬಂದು ಹೆಬ್ಬೆ ಫಾಲ್ಸ್ ನೋಡ್ತಿದೀವಿ. ಫೈನಲಿ ವರ್ತ್ ವಾಚಿಂಗ್ ಆ ಮೂಮೆಂಟ್ ಇಲ್ಲೇ ಏನದು ಜಿಪ್ ಲೈನ್ ಟ್ರೈ ಮಾಡಕ್ ಹೊಂಟಾಳೆ. ಜಿಪ್ ಲೈನ್ ನಮ್ಮ ಅಕ್ಕಂಗೆ ಹುಡುಗ ನೋ ಯಾರು ಆಡಕಲ್ಲ ಇಂಜಿನಿಯರಿಂಗ್ ಮಾಡಿ ಐಟಿ ಫೀಲ್ಡ್ ಕಮೆಂಟ್ ಚೆನ್ನಾಗಿತ್ತು. ಅಟ್ಲೀಸ್ಟ್ ಮೇಲೆ ಬಯೋಡೇಟಾ ಲಿಂಕ್ ಏನಾದ್ರು ಒಂದು ಗೂಗಲ್ ಫಾರ್ಮ್ ನಾನು ಕ್ರಿಯೇಟ್ ಮಾಡಿ ಕಳಿಸ್ತೀನಿ. ನಾಟ್ ರಿಕ್ವೈರ್ಡ್. ಕ್ರೌಡ್ ನೋಡಿ, ಕ್ರೌಡು. ಯಾರು ವಾಟ್ಸ್ ಯುವರ್ ಒಪಿನಿಯನ್? Yeah, it is good, but you can see the Janasagara there. Expectation versus reality. My brother is finally talking something. Please listen him. ಕೈಗೆ ಸಿಗ್ತಿಲ್ಲ ಜನಸಾಗರ ಪೊಲೀಸ್ ಅಂತೂ ಕೈಗೆ ಸಿಗ್ತಿಲ್ಲ. ನಾವೆಲ್ಲ ಒಂದ್ ಲೋಕದಲ್ಲಿ ಇದ್ರೆ ಇಲ್ಲೊಬ್ರು ಇದಾರೆ ನೋಡಿ, ಬರ್ರಿ ಫೋನು ಫೋಟೋ ವಿಡಿಯೋ ಅವ್ರದೇ ಲೋಕದಾಗ ಇರ್ತಾರ. ಅಂಡ್ ಇವ್ರೊಬ್ರು ಗರ್ಲ್ ಫ್ರೆಂಡ್ ಜೊತೆ ಬಿಸಿ, ಆಲ್ವೇಸ್ ಬಿಸಿ. ನಾನು ಗಾಳಿ ಗಾಳಿ? ಯಾವ ಗಾಳಿ? ಗಾಳಿ 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 ಬರ್ತಾಳೆ, ವಿಡಿಯೋ ಹಿಡಿತಾಳೆ, ಮೈಕ್ ಹಿಡಿತಾಳೆ, ಮಾತಾಡೋ ಅಂತಾಳೆ. ಏನಂತ ಮಾತಾಡೋಣ? ಕಂಟೆಂಟ್ಗೋಸ್ಕರ ನಮ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಇಲ್ಲ ಗೈಸ್, ಇದುವೇ ನಿತ್ಯ. ನಾವು ಟ್ರಿಪ್ಪಿಗೆ ಇದುವೇ ಒಂದು ಬಂದಿಲ್ಲ. ಬದುಕಿನ ಹೋರಾಟ. ಆಕ್ಚುಲಿ ನಾವು ಟ್ರಿಪ್ಪಿಗೆ ಬಂದಿಲ್ಲ, ಕಂಟೆಂಟ್ಗೋಸ್ಕರ ಬಂದಿದ್ದೀವಿ. ಗೈಸ್, ನನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ಬೇಕು ಅಂತ ಪಾಪ ಕೇಳಿಕೆ ಬರ್ತಿದಾರೆ ನನ್ ಚಾನೆಲ್ ಅಲ್ಲಿ. ಏನೋ ಏನೋ ನಾನು ಗಾಳಿ ಗಾಳಿ ಸುಂಟರ್ ಗಾಳಿ, ತಂಗಾಳಿ, ತಂಗಾಳಿ, ದುರ್ಗಾಳಿ. ನಾನು ನಾನು ಸೂಕ್ಷ್ಮ ಜೀವಿ. ಬಿರುಗಾಳಿಯಲ್ಲಿ ನಾನು ತಣ್ಣನೆ ಗಾಳಿ. ಬಿರುಗಾಳಿ ಏನೋ ಬಿರುಗಾಳಿ ಇನ್ನೂ ಎಂಟ್ರಿ ಆಗಿಲ್ಲ. ನೆಕ್ಸ್ಟ್ ಇಯರ್ ವೇಟ್ ಅಂಡ್ ವಾಚ್. ಬೆಳೆಸಿ ತಂದು ಕೊಡೋದು. ಗುಡ್ಡ ಕಾಡನ್ನ ಅಡ್ಡಾಡಿ ಮೇಲಿಂದ ಕೆಳಗಿಂದ ಮೇಲೆ ಅಡ್ಡಾಡಿ ಬೆಟ್ಟದ ಹೂವು ನೋಡಿ, ನಮ್ಮ ಅಣ್ಣ ನನಗೆ ಬೆಟ್ಟದ ಹೂವು ಬೆಟ್ಟದ ಅರ್ಪಣೆ. ಅಣ್ಣ ಬೆಟ್ಟದ ಕಾಯಿ. ಬನ್ನಿ ಬನ್ನಿ ಬನ್ನಿ. ಹಾಯ್. ಹಾಯ್. ಫ್ರೆಂಡ್ಸ್, ಇವ್ರು ಯಾರಂತ ಇಲ್ಲಿ ನಮ್ಮ ಕನ್ವರ್ಸೇಷನ್ ತುಂಬಾನೇ ಫನ್ನಿ ಆಗಿತ್ತು. ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ ಚಾರ್ಜ್ ಖಾಲಿ ಆಗೋಗ್ಬಿಟ್ಟಿತ್ತು, ಬಟ್ ನನಗೆ ಗೊತ್ತೇ ಆಗಿರಲಿಲ್ಲ.
ಇಲ್ಲಿ ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಇತ್ತು, ಅದನ್ನೇ ಟ್ರೈ ಮಾಡೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ. ಬಟ್ ಅದು ತುಂಬಾನೇ ಲೆಂತಿ ಇರೋದ್ರಿಂದ ನಮಗೆ ಯಾಕೋ ಸ್ವಲ್ಪ ಭಯ ಅನ್ನಿಸ್ತು. ಇಫ್ ಇನ್ ಕೇಸ್ ಎಲ್ಲಾದ್ರೂ ಸ್ಟಕ್ ಆದ್ರೆ ಏನ್ ಮಾಡೋದು ಹಾಗೆ ಹೀಗೆ ಅಂತ ಸ್ವಲ್ಪ ಭಯ ಆಗ್ತಾ ಇತ್ತು. ಅಬ್ಬೆ ಫಾಲ್ಸ್ ನೋಡಿ ಮುಗಿಸಿ ನಾವು ನೆಕ್ಸ್ಟ್ ಮುಗಿಲ್ಪೇಟೆ ನೋಡೋಣ ಅಂತ ಹೊರಟ್ವಿ. ನನ್ನ ಮೈಕ್ ಚಾರ್ಜ್ ಹೋಗಿರೋದನ್ನ ನಾನು ಅಬ್ಸರ್ವೇ ಮಾಡಿರ್ಲಿಲ್ಲ. ತುಂಬಾ ಕ್ಲಿಪ್ಪಿಂಗ್ಸ್ ಇದೇ ತರ ಮ್ಯೂಟ್ ಅಲ್ಲೇ ಆಗೋಗಿದೆ. ಫೈನಲಿ ನಾನು ವಿಡಿಯೋಸ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಅಂತ. ಮುಗಿಲ್ಪೇಟೆಗೆ ನಾವು ಆಫ್ ರೋಡಿಂಗ್ ಹೊರಟ್ವಿ. ಅಲ್ಲಿ ಕೂಡ ತುಂಬಾನೇ ತರಲೆ ತಮಾಷೆ ಮಾಡ್ಕೊಂಡು ಹೊರಟ್ವಿ. ಅದು ಕೂಡ ತುಂಬಾನೇ ಫನಿ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅದು ಕೂಡ ರೆಕಾರ್ಡ್ ಆಗಿಲ್ಲ. ಅಲ್ಲ ಇಲ್ಲಿ ಯೂಟ್ಯೂಬರ್ ಲಾಗರ್ಗೆ ಗೊತ್ತಿಲ್ಲ ಎಲ್ಲಿ ಹೊಂಟಿದೀವಿ ನಾವು ಅಂತಂದ್ರೆ ತಕ್ಷಣ ಎಲ್ಲಿ ಹೊಂಟಿದೀವಿ ಹಿಂಗ ಮಾಡ್ತಾಳೆ. ಇಲ್ಲ ನಿಮ್ಗೆಲ್ಲ ಗೊತ್ತೈತಿಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದು. ಕಾಮಿಡಿ ಚೆನ್ನಾಗ್ ಮಾಡ್ತಾವಳೆ. ಸೀರಿಯಸ್ ಇವ ಕರೆಕ್ಟ್ ವಿಡಿಯೋ ಮಾಡತ್ತಾನೆ ಇಲ್ಲ ಡೌಟ್ ಇಡೋದು. ನೀರೇ ತಗೊಂಡ್ಬಿಡಿಲ್ಲ ಅಂದ್ರೆ ಅನಪ್ಪ ನಿನ್ ಮ್ಯಾಗ ಕಂಟೆಂಟ್ ಕೊಡ್ರಿ. ಏನ್ ಎಲ್ಲ ವೇಸ್ಟ್ ಆಗೋಯ್ತು. ಏನ್ ಕೊಡ್ಬೇಕು? ಏನ್ ಕೊಡ್ಬೇಕು? ಏನ್ ಕೊಡ್ತಿ? ಬಂಗಾರ ಕೊಡ. ಹೀಗೆ ಒಬ್ರನ್ನೊಬ್ರು ವೇಗಿಸ್ತಾ ಹೋದ್ವಿ. ಹೇಗೆ ರೀಚ್ ಆದ್ವಿ ಅಂತಾನೆ ಗೊತ್ತಾಗ್ಬಿಡ್ಲ. ನೀವು ನೋಡ್ತಿರ್ಬೋದು ನೇಚರ್ ತುಂಬಾನೇ ಸುಂದರವಾಗಿತ್ತು. ಗಾಳಿನಲ್ಲಿ ತೇಲಿ ಬಿಡಿ. ಗೈಸ್ ರೀಚ್. ಸಹಚರರು ಎಲ್ಲೋ ನೋಡಿ ಇಲ್ಲಿ ನೋ ವ್ಯೂ ನಥಿಂಗ್. ಏನ್ ಕಾಣಿಸ್ತಿದೆ? ಗೈಸ್ ಗಾಳಿ ಇದು ಗಾಳಿ ಗಾಳಿ ಗೈಸ್ ಸೂಪರ್ ಆಗಿದೆ. ಅರ್ಪಿತಾ ಹಾಯ್ ಹಾಯ್ ಹೋಯ್ ಹೋಯ್ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್ 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 ಸೂಪರ್. ನೋಡಿ ಗೈಸ್ ಹೆಂಗಿದೆ. ವಿಡಿಯೋನ ಮಾಡ್ಬಿಡ್ತೀನಿ ತೋರ್ಸೋಣ. ಏನು ಗೈಸ್ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಅರ್ಚನಾ ಕ್ಲೈಮೇಟ್ ಹೆಂಗೆ? ಸೂಪರ್ ನೋಡಿ ಸಾಕಾತ ಹೋತ. ಬಾ ನಾವು ಆಲ್ಮೋಸ್ಟ್ ಮಧ್ಯಾಹ್ನ 3 o'clock ಅಲ್ಲಿ ರೀಚ್ ಆಗಿದ್ವಿ. ನೀವು ನೋಡ್ತಿರ್ಬೋದು ಮಧ್ಯಾಹ್ನ ಕೂಡ ತುಂಬಾನೇ ಫಾಗಿ ಆಗಿತ್ತು. ಬಟ್ ನಾವು ಆ ಕ್ಲೈಮೇಟ್ನ ತುಂಬಾನೇ ಎಂಜಾಯ್ ಮಾಡಿದ್ವಿ. ನಮಗೆ ಮಧ್ಯದಲ್ಲಿ ಯಾವುದೂ ಹೋಟೆಲು ರೆಸ್ಟೋರೆಂಟ್ ಸಿಗದೆ ಇರೋ ಕಾರಣ ನಮಗೆ ಊಟ ಮಾಡೋಷ್ಟರಲ್ಲಿ ಸಂಜೆ 6 ಆಗೋಗಿತ್ತು. ಫೈನಲಿ ಈವ್ನಿಂಗ್ ಊಟ ಸಿಕ್ತು. ಫೈನಲಿ ನಮಗೊಂದು ಹೋಟೆಲ್ ಸಿಕ್ತು. ಅಲ್ಲಿನೇ ಊಟ ಮುಗಿಸ್ಕೊಂಡು ರೆಸಾರ್ಟ್ಗೆ ರಿಟರ್ನ್ ಆದ್ವಿ. ಅಣ್ಣ ಏನ್ರ ಹೇಳಣ್ಣ. ಅಯ್ಯೋ ವಿಡಿಯೋ ಮಾಡ್ತೀನಿ ಈ ಇದ್ರದ್ದು ಇವಾಗ ಮೇಲೆ ಹೋಗಿದ್ದೀವ ಪ್ರಿಯಾಂಕ ಹೇಳ. ಅಂದಲ್ಲ ಏನಿಲ್ಲ ಹೇಳ. ಇನ್ನೊಮ್ಮೆ ಹೇಳ. ನಿಂಗೇನು ಅಸಹ್ಯ ಮಾಡಿಲ್ಲ ನನ್ನ ಎದ್ದು ಕಾಣ್ತಿದ್ದೀನಿ ನಿಮ್ಮ ಇವತ್ತಿನ ಪ್ರತಿಭೆ. ಹೇಳು ಗೈಸ್. ಅದಕ್ಕೆ ನಿನಗೇನು ಅಸಹ್ಯ ಇಲ್ಲ. ಫೈನಲಿ ಮುಗಿಲುಪೇಟೆ ಟ್ರೆಕ್ಕಿಂಗ್ ಮುಗಿಸಿ ಬಂದು ನೋಡಿ ಎಲ್ಲರ ಮಕ್ಕ ಟಯರ್ಡ್ ಹಂಗ ಒಂದು ಫೋಟೋ ಟಯರ್ಡ್ ಫೇಸಸ್. ಮಗಬೇಡ
ನಡ್ರಿ. ನಡೀತು ಓಕೆ ನನ್ನ ತಂಗಿನ ನೋಡಿ ಕೈ ಸಣ್ಣವ್ರಿಗತ್ಲೆ ಇರ್ಬೇಕು ಸುಮ್ಮನೆ ಮಲ್ಕೋಬೇಕೀಗ ಮಲ್ಕೊಳ್ಳೋ ಟೈಮ್ ಗುಡ್ ನೈಟ್ ಇಲ್ಲಿ ನೋಡ್ರಿ ಒಬ್ರು ಯಾರನ್ನ ಮಿಸ್ ಮಾಡ್ಕೊಳತ್ತಾರ ಅಂತ ಗೆಸ್ ಮಾಡಿ ಇಲ್ಲ ಗೆಸ್ಟ್ ಗೆಸ್ ಮಾಡಿ ಇಕ್ಕಿ ಮದ್ವೆಗ ಈ ರೀತಿ ನಮ್ಮ ಫಸ್ಟ್ ಡೇ ಆಫ್ ಫುಡ್ ಟ್ರಿಪ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.